ಅಧಿಕಾರಿಗಳಿಲ್ಲದೆ ಗ್ರಾಮ ಸಭೆ, ಗೊಂದಲದಲ್ಲಿ ಗ್ರಾಮಸ್ಥರು. ಹೌದು, ರಾಯಬಾಗ್ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮ ಸಭೆ ಗ್ರಾಮಸ್ಥರ ಕುಂದುಕೊರತೆ ಆಲಿಸಿ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸುವ ವೇದಿಕೆಯಾಗಿರುತ್ತೆ. ಆದರೆ ಈ ಗ್ರಾಮ ಪಂಚಾಯತ್ ನಡೆದ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳಿಲ್ಲದೆ ಗ್ರಾಮಸ್ಥರಿಂದಲೇ ಗ್ರಾಮ ಸಭೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಯಲ್ಪಾರಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಿರೀಶ್ ಆಶ್ರಯದಲ್ಲಿ ಗ್ರಾಮ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ, ಪೊಲೀಸ್ ಇಲಾಖೆ, ಗ್ರಾಮ ಲೆಕ್ಕಾಧಿಕಾರಿ, ಆರೋಗ್ಯ ಇಲಾಖೆ ಇವೆಲ್ಲವುಗಳನ್ನ ಹೊರತುಪಡಿಸಿ ಯಾವೊಬ್ಬ ಮೇಲಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗದೆ ಗ್ರಾಮಸ್ಥರು ಗೊಂದಲಕ್ಕೀಡಾಗಿದ್ದಾರೆ. ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯಾಗಿ ನಿಂಗಪ್ಪ ಬೀರನಗಡ್ಡಿ ನೇಮಕವಾಗಿದ್ರು. ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಲು ಬಂದಿಲ್ಲ ಅನ್ನೋ ಆರೋಪದ ಮಧ್ಯೆ ಗ್ರಾಮ ಸಭೆಯನ್ನ ತರಾತುರಿಯಲ್ಲಿ ಅಂತ್ಯಗೊಳಿಸಿದ್ದಾರೆ. ಇಂತಹ ಅಧಿಕಾರಿಗಳ ಮೇಲೆ ನೋಟಿಸ್ ಜಾರಿ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರಾ ಎನ್ನುವುದೇ ಪ್ರಶ್ನಾರ್ಥವಾಗಿ ಉಳಿದಿದೆ. ಇದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ. ನೂರಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಂದ ಜನರಿಗೆ ಗ್ರಾಮ ಸಭೆ ನಿರಾಸೆ ಮೂಡಿಸಿದ್ದು, ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನಕ್ಕೆ 1 ಎಕರೆ 10 ಗುಂಟೆ ಉತ್ತಾರಿದ್ರು ಅಲ್ಲಿ ಉಳಿದಿರೋದು ಮಾತ್ರ 4 ರಿಂದ 5 ಗುಂಟೆ ಮಾತ್ರ. ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರಾ ನೋಡೋಣ ಅಂತ ಸಾರ್ವಜನಿಕರ ಆಕ್ರೋಶವಾಗಿತ್ತು. ಸಾಮಾನ್ಯ ಸಭೆಯಲ್ಲಿ ಮಹಿಳಾ ಸದಸ್ಯರ ಬದಲಾಗಿ ಅವರ ಯಜಮಾನರ ಕಾರುಬಾರು ಬಲು ಜೋರು. ಇದಕ್ಕೆ ಸಾರ್ವಜನಿಕರು ಇನ್ನು ಮುಂದೆ ಆ ಕಾರುಬಾರಕ್ಕೆ ಕಡಿವಾಣ ಹಾಕಬೇಕಿದೆ ಎಂದರು. ವರದಿ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಮಹಿಳಾ ಸಹಾಯವಾಣಿ ಇದೆ, ಹೆಣ್ಮಕ್ಳಿಗೆ ತೊಂದರೆ ಆದರೆ ಮಹಿಳಾ ಸಹಾಯವಾಣಿ ಇದೆ. ಆಮೇಲೆ 112 ಪೊಲೀಸ್ ಇಲಾಖೆದು ನೀವು ಎಲ್ಲೇ ಪದ್ಧತಿಯಲ್ಲಿ ನೀವು ವ್ಯಾಪಾರಕ್ಕೆ ಫೋನ್ ಮಾಡ್ತಿರಲ್ಲ, 112 ನೀವು ಹಗಲು ರಾತ್ರಿ 24. ಗ್ರಾಮ ಪಂಚಾಯತಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಇದ್ದು, ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಕುಂದುಕೊರತೆ ಹಲವಾರು ಇದ್ದು ಸಭೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಬರದ ಕಾರಣ ನಮ್ಮ ಕಷ್ಟಗಳನ್ನ, ನಮ್ಮ ಬೇಡಿಕೆಗಳನ್ನ ಯಾರಿಗೆ ತಿಳಿಸ್ಬೇಕು ಅನ್ನೋದು ನಮ್ಗೆ ತಿಳಿಲಿಲ್ಲ. ಮತ್ತು ಅವರ ಪಂಚರು ಮತ್ತು PDOಗಳು ಅವರವರ ಜಗಳಾಡ್ತಾರೆ. ಇವು ಏನು ಮಾಡಬೇಕು ಏನಿಲ್ಲ ಅನ್ನೋದ ಯಾವ ಅಧಿಕಾರಿನೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತು ನಾವು ಏನು ಮಾಡಬೇಕು ಏನಂತ ನಾವು ಗ್ರಾಮಸ್ಥರ ಗೊಂದಲದಾಗ ಕೂತಿದ್ದೀವಿ. ನೋಡಲ್ ಅಧಿಕಾರಿಗಳು ಇಲ್ಲರಿ ಸರ್, ಯಾವ ತಾಲೂಕು ಅಧಿಕಾರಿಗಳು ಯಾರು ಬಂದಿರಲಿಲ್ಲ. PDO ಒಬ್ಬರ